ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಿಂಶೋನನ ಕತೆ ಒಂದು ಅದ್ಭುತ ಭವಿಷ್ಯವಾಣಿಯಿಂದ ಪ್ರಾರಂಭವಾಗುತ್ತದೆ. ಒಮ್ಮೆ ದೇವದೂತನೊಬ್ಬನು ಮಹೋನ ಮತ್ತು ಅವನ ಹೆಂಡತಿಗೆ ಕಾಣಿಸಿಕೊಂಡು, ನಿಮಗೆ ಒಬ್ಬ ಮಗನಾಗುವನು, ಅವನು ಇಸ್ರಾಯೇಲರನ್ನು ಮುಕ್ತಿಗೊಳಿಸುವನು ಎಂದು ಹೇಳಿದರು. ಅವನನ್ನು ದೇವರಿಗೆ ಅರ್ಪಿಸಬೇಕೆಂಬುದಾಗಿ ಹೇಳಲಾಯಿತು ಮತ್ತು ಅವನ ಕೂದಲು ಕತ್ತರಿಸಬಾರದು ಎಂದು ಸೂಚಿಸಲಾಯಿತು, ಏಕೆಂದರೆ ಅವನು ಜನನದಿಂದಲೇ ನಜೀರನಾಗಿರುತ್ತಾನೆ. ಶಿಂಶೋನನು ದೊಡ್ಡವನಾಗಿ ಅತ್ಯಮೋಘ ಶಕ್ತಿಯ ಒಡೆಯನಾದನು. ಒಮ್ಮೆ ಅವನು ಒಂದು ಭಯಂಕರ ಸಿಂಹವನ್ನು ಖಾಲಿ ಕೈಗಳಿಂದಲೇ ಹರಿದು ಹಾಕಿದನು. ಇನ್ನುಳಿದಂತೆ ಅನೇಕ ಫಿಲಿಷ್ಟಿಯರನ್ನು ಸೋಲಿಸುವ ಮೂಲಕ ಇಸ್ರಾಯೇಲರ ಶತ್ರುಗಳ ವಿರುದ್ಧ ಹೋರಾಡಿದನು. ಅವನ ಶಕ್ತಿಯ ರಹಸ್ಯ ಅವನ ಕುಂಟಿದ ಕೂದಲಿನಲ್ಲಿತ್ತು. ಅದು ದೇವರೊಂದಿಗೆ ಮಾಡಿದ ಒಡಂಬಡಿಕೆಗೆ ಸಂಕೇತವಾಗಿತ್ತು. ಆದರೆ ಶಿಂಶೋನನ ಶಕ್ತಿ ಅಜೇಯವಾಗಿರಲಿಲ್ಲ. ಅವನು ದಲೀಲಾ ಎಂಬ ಸ್ತ್ರೀಯಲ್ಲಿ ಪ್ರೀತಿಯಾಯಿತು. ಆದರೆ ಫಿಲಿಷ್ಟಿಯರು ಅವಳಿಗೆ ಲಂಚ ಕೊಟ್ಟು ಶಿಂಶೋನನ ಶಕ್ತಿಯ ರಹಸ್ಯವನ್ನು ತಿಳಿಯಲು ಅವಳನ್ನು ಬಳಸಿದರು. ದಲೀಲಾ ನಿರಂತರವಾಗಿ ಅವನನ್ನು ಪ್ರಶ್ನಿಸುತ್ತಾ ಕೊನೆಗೆ ಅವನು ತನ್ನ ಶಕ್ತಿಯ ಮೂಲವು ಅವನ ಕೂದಲಿನಲ್ಲಿ ಎಂಬುದನ್ನು ತಿಳಿಸಿದನು. ಒಂದು ರಾತ್ರಿ ಶಿಂಶೋನನು ನಿದ್ರಿಸುತ್ತಿದ್ದಾಗ ದಲೀಲಾ ಅವನ ಕೂದಲನ್ನು ಕತ್ತರಿಸಿದಳು. ಫಿಲಿಷ್ಟಿಯರು ಅವನನ್ನು ಹಿಡಿದು ಅವನ ಕಣ್ಣುಗಳನ್ನು ಕಿತ್ತು ಬಂಧಿಸಿದರು. ಶಕ್ತಿ ಮತ್ತು ಗರ್ವದಿಂದ ತುಂಬಿದ್ದ ಶಿಂಶೋನ ಈಗ ಸದ್ದಿಲ್ಲದ ಶಕ್ತಿಹೀನನಾಗಿದ್ದನು. ಬಂಧನದಲ್ಲಿರುವಾಗ ಶಿಂಶೋನನು ದೇವರ ಕಡೆಗೆ ಮರಳಿ ಪ್ರಾರ್ಥಿಸಿದನು. ಅವನ ಕೂದಲು ಮತ್ತೆ ಬೆಳೆಯಲು ಆರಂಭವಾಯಿತು ಮತ್ತು ಅವನ ಶಕ್ತಿಯು ಪುನಃ ಅವನೊಳಗೆ ವಾಸವಾಗಿತ್ತು. ಒಂದು ದಿನ ಫಿಲಿಷ್ಟಿಯರು ಮಹಾಪ್ರಸಂಗವೊಂದನ್ನು ಆಚರಿಸುತ್ತಿದ್ದರು. ಆಗ ಶಿಂಶೋನನು ದೇವರ ಸಹಾಯ ಕೇಳಿದನು. ದೇವರೇ, ನನಗೆ ಮತ್ತೆ ಒಂದು ಸಲ ಶಕ್ತಿ ಕೊಡು. ನಂತರ ಅವನು ದೇವಾಲಯದ 2 ದೊಡ್ಡ ಸ್ತಂಭಗಳನ್ನು ಒತ್ತಿದನು. ಅವು ಕುಸಿದು ಬಿದ್ದವು ಮತ್ತು ಅನೇಕ ಫಿಲಿಷ್ಟಿಯರಾದರು. ಶಿಂಶೋನ ತನ್ನ ಪ್ರಾಣವನ್ನು ಕೊಟ್ಟು ಶತ್ರುಗಳ ಮೇಲೆ ಗೆಲುವು ಸಾಧಿಸಿದನು. ಸ್ನೇಹಿತರೆ, ಈ ಶಿಂಶೋನನ ಕತೆ ನಮಗೆ ದೇವರ ಶಕ್ತಿಯ ಬಗ್ಗೆ, ಮನುಷ್ಯನ ದೌರ್ಬಲ್ಯಗಳ ಬಗ್ಗೆ ಮತ್ತು ವಿಮೋಚನೆಯ ಸಾಧ್ಯತೆಯ ಬಗ್ಗೆ ನೆನಪಿಸುತ್ತದೆ. ಅವನು ದೋಷಗಳಿಂದ ಕೂಡಿದವನಾದರೂ ದೇವರು ಅವನನ್ನು ಇಸ್ರಾಯೇಲರ ರಕ್ಷಕರಾಗಿಸಲು ಬಳಸಿದನು. ಆಮೀನ್.